ನಮಸ್ಕಾರ ವಿದ್ಯಾರ್ಥಿಗಳೇ. ನಾವಿವತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ 7ನೇ ಸೆಷನ್ನಲ್ಲಿ ಇದ್ದೀವಿ. ಇನ್ ದಿಸ್ 7th ಸೆಷನ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಯು ಅಬೌಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆ್ಯಂಡ್ ಕಾಸ್ಟ್ ಅಕೌಂಟಿಂಗ್. Till now we have discussed about meaning, definition, nature, objectives, functions, advantages and limitations of management accounting and difference between financial accounting and management accounting. Now let us move on to the next topic, that is management accounting and cost accounting. You know that management accounting is evolved in order to facilitate the management and help the management in decision making function. Management accounting utilizes cost data provided by cost accounting. It heavily relies on financial accounting and cost accounting in order to present the information in a required form to the management. In addition to financial accounting, cost accounting is the main input for management accounting data. Though cost accounting and management accounting are branches of accounting, there are still various differences between these two accounting disciplines. So such differences are discussed now. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮತ್ತು ಕಾಸ್ಟ್ ಅಕೌಂಟಿಂಗ್ ಅಂತ ನಾವು ಹೇಳಿದಾಗ ಎರಡೂ ಅಕೌಂಟಿಂಗ್ನ ಬ್ರ್ಯಾಂಚೇ ಆಗಿದ್ದರೂ ಕೂಡ ಎರಡರಲ್ಲೂ ತುಂಬ ವ್ಯತ್ಯಾಸಗಳಿದೆ. ಆ ವ್ಯತ್ಯಾಸಗಳು ಏನು ಅಂತ ನಾವು ಇವತ್ತಿನ ಸೆಷನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ನಾವು ಏನು ಹಿಂದೆ ಡಿಸ್ಕಸ್ ಮಾಡಿದ್ವಲ್ಲ, ಅದೇ ರೀತಿ ಫಂಕ್ಷನ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ನೋಡೋಣ. ಕಾಸ್ಟ್ ಅಕೌಂಟಿಂಗ್ ಫಂಕ್ಷನ್ಸ್ ಅಂತ ಹೇಳಿದ್ರೆ, ಕಾಸ್ಟ್ ಅಕೌಂಟಿಂಗ್ ಈಸ್ ಮೇನ್ಲಿ ಕಾನ್ಸಂಟ್ರೇಟೆಡ್ ಟು ಕಂಟ್ರೋಲ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆರ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಇದು ಪ್ರೊಡಕ್ಷನ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಓರಿಯೆಂಟೆಡ್ ಆಗಿದೆ. ಇದರಲ್ಲಿ ಅಸರ್ಟೈನ್ಮೆಂಟು ಮತ್ತು ಅಲೋಕೇಶನ್ ಆಫ್ ಕಾಸ್ಟ್ ಅಂತ ಅದು ಮೇನ್ ಫಂಕ್ಷನ್. ಕಾಸ್ಟ್ ಅಕೌಂಟಿಂಗ್, ದ ಮೇನ್ ಫಂಕ್ಷನ್ ಆಫ್ ಕಾಸ್ಟ್ ಅಕೌಂಟಿಂಗ್ ಈಸ್ ಟು ಅಸರ್ಟೈನ್ ದ ಕಾಸ್ಟ್ ಆ್ಯಂಡ್ ಅಲೋಕೇಶನ್ ಆಫ್ ಕಾಸ್ಟ್. ಅಸರ್ಟೈನ್ಮೆಂಟ್ ಆಫ್ ಕಾಸ್ಟ್ ಅಂತ ಹೇಳಿದ್ರೆ, ಯು ನೋ ದಟ್ ದ ಕಾನ್ಸೆಪ್ಟ್ಸ್, ಕಾಸ್ಟ್ ಕಾನ್ಸೆಪ್ಟ್ಸ್ ಅಂತ ಹೇಳಿದಾಗ ಮೆಟೀರಿಯಲ್ ಕಾಸ್ಟ್, ಲೇಬರ್ ಕಾಸ್ಟ್, ಓವರ್ ಹೆಡ್ ಕಾಸ್ಟ್ ಅಂತ ಬರುತ್ತೆ. ಈ ಎಲ್ಲ ಕಾಸ್ಟನ್ನು ಅಸರ್ಟೈನ್ ಮಾಡೋದು ಕಾಸ್ಟ್ ಅಕೌಂಟಿಂಗ್ನ ಮೇನ್ ಫಂಕ್ಷನ್ ಆಗಿದೆ. ಆ್ಯಂಡ್ ಆಸ್ ಐ ಡಿಸ್ಕಸ್ಡ್ in the earlier session, functions of management accounting is to collect, process, arrange, organize, analyze, interpret and present the information to the management. ಇವಾಗ ಕಲೆಕ್ಟಿಂಗ್, ಪ್ರೋಸೆಸಿಂಗ್, ಅರೇಂಜಿಂಗ್, ಆರ್ಗನೈಸಿಂಗ್, ಅನಲೈಸಿಂಗ್ ಅದೆಲ್ಲನೂ ಆಲ್ಮೋಸ್ಟ್ ಕಾಸ್ಟ್ ಅಕೌಂಟಿಂಗಲ್ಲೂ ನಾವು ಮಾಡಬೇಕಾಗತ್ತೆ. ಕಾಸ್ಟ್ ಡೇಟಾನ ಕಲೆಕ್ಟ್ ಮಾಡಬೇಕಾಗತ್ತೆ, ಅದನ್ನ ಪ್ರೋಸೆಸ್ ಮಾಡಬೇಕಾಗತ್ತೆ, ಅದನ್ನ ಆರ್ಗನೈಸ್ ಮಾಡಿ ಸರಿಯಾದ ಫಾರ್ಮ್ನಲ್ಲಿ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಕಾಸ್ಟ್ ಶೀಟ್ ಅಂದ್ಕೊಳ್ಳಿ. ಕಾಸ್ಟ್ ಶೀಟಿಗೆ ನಾವೆಲ್ಲ ಬೇರೆ ಫೈನಾನ್ಷಿಯಲ್ ಅಕೌಂಟಿಂಗಿಂದ ಇನ್ಫಾರ್ಮೇಷನ್ನ ತೊಗೊಳ್ಬೇಕಾಗತ್ತೆ. ಅದನ್ನು ಒಂದು ಸರಿಯಾದ ಫಾರ್ಮ್ನಲ್ಲಿ ನಾವು ಅರೇಂಜ್ ಮಾಡಿ ಪ್ರೆಸೆಂಟ್ ಮಾಡಬೇಕಾಗತ್ತೆ. ಬಟ್ what is the main difference here in the function is analysis and interpretation will be less in cost accounting, whereas management accounting the main tool of management accounting is analysis and interpretation. Now let us discuss the differences one by one. ಇಲ್ಲಿ 3 ಕಾಲಮ್ನಲ್ಲಿ, ಮೊದಲನೇ ಕಾಲಮ್ನಲ್ಲಿ ಪಾಯಿಂಟ್ಸು, ಎರಡನೇ ಕಾಲಮ್ನಲ್ಲಿ ಕಾಸ್ಟ್ ಅಕೌಂಟಿಂಗ್ಗೆ ಸಂಬಂಧಪಟ್ಟಿರೋ ಇನ್ಫಾರ್ಮೇಷನು, ಮೂರನೇ ಕಾಲಮ್ನಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ಗೆ ಸಂಬಂಧಪಟ್ಟಿರೋ ಇನ್ಫಾರ್ಮೇಷನ್ ಇದೆ. ಇವಾಗ ಮೊದಲನೇದು ಫಂಕ್ಷನ್ಸು. ಯಾವ್ಯಾವ ಕಾರ್ಯಗಳನ್ನು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮತ್ತು ಕಾಸ್ಟ್ ಅಕೌಂಟಿಂಗ್ ಮಾಡುತ್ತೆ ಅನ್ನೋದ್ರಲ್ಲೇ ಎಷ್ಟು ವ್ಯತ್ಯಾಸ ಇದೆ. ದ ಮೇನ್ ಫಂಕ್ಷನ್ ಆಫ್ ಕಾಸ್ಟ್ ಅಕೌಂಟಿಂಗ್ ಇಸ್ ಟು ಪ್ರೊವೈಡ್ ಕಾಸ್ಟ್ ಡೇಟಾ, ಎಸ್ಪೆಷಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಆಫ್ ದಿ ಗೂಡ್ಸ್ ಸೋಲ್ಡ್. ಕಾಸ್ಟ್ ಡೇಟಾನ ಮತ್ತು ಪ್ರೊಡಕ್ಷನ್ಗೆ ಸಂಬಂಧಪಟ್ಟಿರೋಂತಹ ವೆಚ್ಚಗಳು ಏನಾಗಿದೆ ಅಂತ, ಮತ್ತು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇದನ್ನು ಪ್ರೊವೈಡ್ ಮಾಡೋ ಅಂಥದ್ದು ಕಾಸ್ಟ್ ಅಕೌಂಟಿಂಗ್ನ ಮುಖ್ಯವಾದ ಕಾರ್ಯ ಆಗಿದೆ. ಬಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಕಲೆಕ್ಟಿಂಗ್, ಅನಲೈಸಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್ ದ ಇನ್ಫಾರ್ಮೇಷನ್ ಟು ದ ಮ್ಯಾನೇಜ್ಮೆಂಟ್. ಆ್ಯಂಡ್ ದ ನೇಚರ್ ಈಸ್ ಕಾಸ್ಟ್ ಅಕೌಂಟಿಂಗ್ ಈಸ್ ಆಲ್ಸೋ ಅ ಹಿಸ್ಟಾರಿಕಲ್ ಡೇಟಾ.
Whereas management accounting is oriented towards future, it involves forecasting and projecting. ಇದನ್ನು ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ನಲ್ಲೂ ಡಿಸ್ಕಸ್ ಮಾಡಿದ್ದೀವಿ. ಎರಡು ಹೇಗೆ, ಒಂದು ಹಿಸ್ಟಾರಿಕಲ್ ಮತ್ತು ಒಂದು ಫ್ಯೂಚರ್ ಓರಿಯೆಂಟೆಡ್ ಅಂತ. ನೆಕ್ಸ್ಟ್, ಆಬ್ಜೆಕ್ಟಿವ್ಸ್. ದ ಮೇನ್ ಆಬ್ಜೆಕ್ಟಿವ್ ಆಫ್ ಕಾಸ್ಟ್ ಅಕೌಂಟಿಂಗ್ ಈಸ್ ಟು ಮೆಷರ್ ಆ್ಯಂಡ್ ಅಸೆಸ್ ದ ಕಾಸ್ಟ್ಸ್. ಕಾಸ್ಟನ್ನು ಅಸೆಸ್ ಮಾಡೋ ಅಂಥದ್ದು, ಕಂಡುಹಿಡಿಯೋ ಅಂಥದ್ದು, ಮತ್ತು ಅದನ್ನ ಮೆಷರ್ ಮಾಡೋ ಅಂಥದ್ದು. ಅಂದರೆ ಇಷ್ಟಾಗಿದೆ ಕಾಸ್ಟ್ ಅಂತ. ಅಂದರೆ ಮೆಷರ್ ಇನ್ ದಿ ಸೆನ್ಸ್ ಇಟ್ ಈಸ್ ಇನ್ ಕ್ವಾಂಟಿಟೇಟಿವ್ ಟರ್ಮ್ಸ್. But objective of management accounting is to facilitate the decision making and adherence to accounting principles. Even cost accounting is also governed by certain rules and principles, whereas there are no such strict rules and regulations or principles in management accounting. And coming to the nature of data used. In management accounting, we use both monetary and non-monetary data, whereas in cost accounting, only those items which are related to production and which are expressed in monetary terms are considered. Majority of the cost accounting revolves around the production data. ಮೆಟೀರಿಯಲ್, ಲೇಬರ್ ಮತ್ತು ಓವರ್ ಹೆಡ್, ಈ ಮೂರು ಸೆಂಟರ್ಸ್ ಅಂತ ಹೇಳ್ಬೋದು, ಅಥವಾ ಇದು ಮೂರೂ ಕೀ ಆಸ್ಪೆಕ್ಟ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ಬೋದು. ಆ ಮೂರಕ್ಕೇ ಸೆಂಟರ್ಡ್ ಆಗಿರೋಂತಹ ಡೇಟಾನ ನಾವು ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಅದೇ ಡೇಟಾ ಅಂತಲ್ಲ, ಈವನ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಿಲ್ಲದೆ R&Dಗೆ ಸಂಬಂಧಪಟ್ಟಿರೋಂಥದ್ದಾಗಿರ್ಬೋದು, ಬೇರೆ ಯಾವುದೇ ಆಗಿದ್ರೂ ನಾವು ಇದರಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ಇನ್ಸ್ಟಾಲೇಷನ್. ಕಾಸ್ಟ್ ಅಕೌಂಟಿಂಗ್ ಕ್ಯಾನ್ ಬಿ ಇನ್ಸ್ಟಾಲ್ಡ್ ವಿತೌಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟು ಇರಲೇಬೇಕು ಅಂತ ಏನೂ ಇಲ್ಲ. ಕಾಸ್ಟ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ನ ಫೈನಾನ್ಷಿಯಲ್ ಅಕೌಂಟಿಂಗ್ ಜೊತೆಲೆ ನಾವು ಇಟ್ಕೊಳ್ಬೋದು. ಆದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ನಾವು ಒಂದು ಡಿಪಾರ್ಟ್ಮೆಂಟಾಗಿ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದೇರ್ ಮಸ್ಟ್ ಬಿ ವೆಲ್ ಅಡ್ವಾನ್ಸ್ಡ್ ಅಥವಾ ಸೊಫಿಸ್ಟಿಕೇಟೆಡ್ ಫೈನಾನ್ಷಿಯಲ್ ಆ್ಯಂಡ್ ಕಾಸ್ಟ್ ಅಕೌಂಟಿಂಗ್. ಇದೆರಡೂ ಇದ್ದರೆ ಮಾತ್ರ ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಕರೆಕ್ಟಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಇನ್ಫಾರ್ಮೇಷನ್ ಕರೆಕ್ಟಾಗಿ ಸಿಗುತ್ತೆ. ಹೀಗಾಗಿ ಫಾರ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬೋತ್ ಫೈನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಕಾಸ್ಟ್ ಅಕೌಂಟಿಂಗ್ ಆರ್ ದ ಪ್ರೀ ರಿಕ್ವಿಸಿಟ್ಸ್. And the next difference is the tools used in cost accounting and management accounting. In cost accounting, we use the tools like standard costing, variable costing, break-even point or break-even analysis. These are all the basic techniques and tools utilized in cost accounting. In management accounting, we use ratio analysis, fund flow, cash flow, and other mathematical tools like trend analysis. ಸೊ ಈ ರೀತಿ ಟೂಲ್ಸ್ ಮತ್ತು ಟೆಕ್ನಿಕ್ಸು ಕಾಸ್ಟ್ ಅಕೌಂಟಿಂಗ್ನಲ್ಲಿ ಮತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನಲ್ಲಿ ಬೇರೆ ಬೇರೆ ಟೂಲ್ಸ್ನ ಯೂಸ್ ಮಾಡ್ತೀವಿ. ಬಟ್ ರಿಮೆಂಬರ್, in order to furnish information, even management accountant has to rely on the cost tools, cost accounting tools. ಕಾಸ್ಟ್ ಅಕೌಂಟಿಂಗ್ನಲ್ಲಿ ಇರೋವಂಥ ಟೂಲ್ಸ್ನ ಮ್ಯಾನೇಜ್ಮೆಂಟ್ ಅಕೌಂಟೆಂಟು ಉಪಯೋಗಿಸ್ಬೇಕಾಗತ್ತೆ. ಮತ್ತು ನಿರ್ಧಾರ ತಗೊಳ್ಳೋ ಟೈಮ್ನಲ್ಲಿ ಯಾವ ರೀತಿ ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ, ಯಾವ ರೀತಿ ಮಾಹಿತಿ ಒದಗಿಸ್ಕೊಡ್ಬೇಕಾಗತ್ತೆ, ಆ ಮಾಹಿತಿಗೆ ಇದು ಪೂರಕ ಅನಿಸಿದ್ರೆ ಕಾಸ್ಟ್ ಅಕೌಂಟಿಂಗ್ ಟೂಲ್ಸ್ನೂ ಕೂಡ ಮ್ಯಾನೇಜ್ಮೆಂಟ್ ಅಕೌಂಟೆಂಟು ಉಪಯೋಗಿಸ್ಬೇಕಾಗತ್ತೆ. ಆ್ಯಂಡ್ ದೆನ್ ಡೇಟಾ ಟೈಪ್, ಯಾವ ರೀತಿ ಡೇಟಾನ ಉಪಯೋಗಿಸ್ತೀವಿ ಅಂತ. ಇನ್ ಕಾಸ್ಟ್ ಅಕೌಂಟಿಂಗ್ ಓನ್ಲಿ ಕ್ವಾಂಟಿಟೇಟಿವ್ ಡೇಟಾ ಆರ್ ಯುಟಿಲೈಸ್ಡ್, ಬಟ್ ಇನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬೋತ್ ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ಡೇಟಾ ಆರ್ ಯುಟಿಲೈಸ್ಡ್. And outlook, that means orientation, how it is taken anta. In management accounting has a broad approach, but cost accounting has narrow approach. ಅಥವಾ ನಾವು ಇನ್ನು ನ್ಯಾರೋ ಅಪ್ರೋಚ್ ಅನ್ನೋದಕ್ಕಿಂತ ಕಾಸ್ಟ್ ಅಕೌಂಟಿಂಗ್ ಕನ್ಸಿಡರ್ಸ್ ವೆರಿ ಫ್ಯೂ ಆಸ್ಪೆಕ್ಟ್ಸ್ ಇನ್ ಅನ್ ಆರ್ಗನೈಸೇಷನ್, ಬಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಕನ್ಸಿಡರ್ಸ್ various aspects in the organization. Till now we discussed about the differences between cost accounting and management accounting, but remember dear students, all these things, financial accounting, cost accounting and management accounting are the branches of accounting. These all three are complementary to each other.
Management accounting relies heavily on financial accounting and cost accounting, and both financial accounting and cost accounting helps the management accounting to build a strong information system so that the function of management becomes easier. So this is the last session in first chapter. ಫಸ್ಟ್ ಚಾಪ್ಟರ್ ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಂಟ್ರಡಕ್ಷನಲ್ಲಿ ಏನೆಲ್ಲ ಕವರ್ ಮಾಡಿದ್ವಿ ಅಂತ ಹೇಳಿದ್ರೆ, ವಾಟ್ ಈಸ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ವಾಟ್ ಈಸ್ ಇಟ್ಸ್ ನೇಚರ್, ವಾಟ್ ಆರ್ ದ objectives of management accounting, scope of management accounting, and functions of management accounting, advantages and limitations of management accounting, and finally difference between financial accounting, cost accounting, and management accounting. Hope you understood all these sessions and you enjoyed the learning. I wish you happy learning. Thank you.